कर्नाटका में पेट्रोल और डीजल के बढ़ते हुए दामों को लेकर बीजेपी पार्टी के नेता और कार्यकर्ता पूरे कर्नाटक में जमकर कांग्रेस सरकार का विरोध कर रहे हैं। ऐसे ही गुलबर्गा शहर में पेट्रोल और डीजल के बढ़ाए गए दामों को लेकर गुलबर्गा बीजेपी पार्टी के नेता और कार्यकर्ता ने बैलगाड़ी पर सवार होकर कांग्रेस सरकार का विरोध किया। विरोध के दौरान गुलबर्गा पुलिस ने बीजेपी के फॉर्मर डिप्टी सीएम और अपोजिशन लीडर आर अशोक के साथ बीजेपी के कई सारे नेता और कार्यकर्ताओं को डिटेन किया। ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ। ಈ ಕಾಮನ್ ಸೆನ್ಸ್ 15 ಬಜೆಟ್ ಮಂಡನೆ ಮಾಡಿದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರಿಗೆ ಇರಲಿಲ್ಲ। ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಜೆಟ್ ಮಾಡೋವಾಗ ಇದನ್ನ ಘೋಷಣೆ ಮಾಡಬೇಕಾಯ್ತು। ಯಾಕಂದ್ರೆ ಒಂದು ವರ್ಷದಲ್ಲಿ ಏನೇನ್ ಆಗ್ಬೋದು, ಲಾಸ್ ಎಷ್ಟು, ಗೇನ್ ಎಷ್ಟು, ಖರ್ಚೆಷ್ಟು ಎಲ್ಲವನ್ನ ಲೆಕ್ಕ ಮಾಡುವಂತದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ। ಯಾಕೆ ಜ್ಞಾನ ಇರಲಿಲ್ವಾ ಅವಾಗ ನಿಮ್ಗೆ? ಏನ್ ಮಣ್ಣು ತಿಂತ ಇದ್ರ ಅವಾಗ ನೀವು? ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಜೆಟ್ ಅಂತ ಅಭಿವೃದ್ಧಿ ಅಂತ ಹೇಳ್ತೀರಾ। ಅಭಿವೃದ್ಧಿಗಿದ್ದಿದ್ದ ಹಣ ಎಲ್ಲ ಫ್ರೀಗೆ ತಗೊಂಡಿದ್ದೀರಲ್ಲ ನೀವು। ಅಭಿವೃದ್ಧಿಗಿದ್ದಿದ್ದ ಹಣನ ಸುಮಾರು 80-90 ಸಾವಿರ ಕೋಟಿ ರೂಪಾಯಿ ಹಣವನ್ನ ನೀವು ಫ್ರೀಗೆ ತಗೊಂಡ್ಬಿಟ್ಟಿದ್ದೀರ, 65 ಸಾವಿರ ಕೋಟಿನ। ಈಗ ಅಭಿವೃದ್ಧಿಗೆ ಹಣ ಇಲ್ಲ। ಎಂಎಲ್ಎಗಳೆಲ್ಲ ದಂಗೆ ಹೇಳ್ತಾ ಇದ್ದಾರೆ, ನಿಮ್ ಪಾರ್ಟಿ ಎಂಎಲ್ಎ, ಕಾಂಗ್ರೆಸ್ಸಿನ ಎಂಎಲ್ಎ ರೋಡಲ್ಲಿ ಹಾಕಿರಿಸಿ ಉಗಿತಾ ಇದ್ದಾರೆ। ನಾನು 1 ವರ್ಷ 1 ತಿಂಗಳಾಯ್ತು, ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ನಾನು ಏನ್ ಎಂಎಲ್ಎ ಆಗಿರ್ಬೇಕು ಅಂತ ಹೇಳಿ ನಿಮ್ ಗುಲ್ಬರ್ಗ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇರೋ ಎಂಎಲ್ಎಗಳು ಕಾಂಗ್ರೆಸ್ ಎಂಎಲ್ಎಗಳೇ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದೆ। ಪೊಲೀಸರು ಮುಖಾಂತರ ಕಾಂಗ್ರೆಸ್ ಗವರ್ಮೆಂಟ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ। ನಾವು ಜನರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು। ಬೆಲೆ ಏರಿಕೆಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಈ ಏರಿಕೆಯನ್ನ ಇಳಿಸಬೇಕು, ಇಲ್ಲ ಅಂದ್ರೆ ತರಕಾರಿ ಬೆಲೆ ಎಲ್ಲ ಬೆಲೆನೂ ಏರ್ತೈತೆ, ಅದರಿಂದ ಜನಕ್ಕೆ ಅನ್ಯಾಯ ಆಗ್ತೈತೆ। ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ। ಬಿಜೆಪಿ ಮೂರು ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ, ಏನಾದ್ರು ಪ್ರತಿಕ್ರಿಯೆ ಬಂತ? ಹೋರಾಟ